ಹಣೆ ಕುಂಕುಮ ಹಚ್ಕೊಂಡು ಪಳದಮ್ ಗುಡಿ ಪೂಜೆ ಮಾಡಿಸ್ಬಿಟ್ಟು ಹೋಗಿ ಅರ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ. ಇಬ್ರು ಬಂದ್ರು, ಅಣ್ಣ ಕುಂತ್ಕೊಬಿಟ್ರೆ ಆಗುದಿಲ್ಲ, ಹೊಸಿ ಓಡಾಡ್ಬೇಕು ಅಂದ ಒಬ್ಬ. ನೀನೇ ಅಂದಲ್ಲ ಕುಂತಿದ್ರು ಗೆಲ್ತಿ ಅಂದಲ್ಲ ಅಂದ. ಈಗಲೂ ನೀನೇ ಗೆಲ್ಲುದು, ಹೊಸಿ ಓಡಾಡಮ್ಮ ಬಾ ಅಂದ. ನಡಿ ಆಯ್ತು ಅಂದ. ಅಣ್ಣ ಇಬ್ರೇ ಹೋದ್ರೆ ಆದದಣ್ಣ, ಜೊತೆಗೊಂದು 20 ಜನ ಐಕ್ಳು ಪಾಂಪ್ಲೆಸ್ ಹಿಡ್ಕೊ ಬರೋದು ಬೇಡವೇ ಅಂದ. ಆಯ್ತು ಕರ್ಕೋ ಅಂದ. ಸುಮ್ ಬಂದಾರ ಅವರು, ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲುದು, ಕರ್ಕೊಂಡ್ಬಿಡ್ತೀನಿ ಅಂದ. ಆಯ್ತು ಬಿಡಪ್ಪ, ಒಂದು 20,000 ಖರ್ಚಲ್ವ ಮಾಡ್ತೀನಿ ಅಂದ. ಆಯ್ತು ಎಲೆಕ್ಷನ್ ಇನ್ 3 ದಿನ ಅಂತ ಒಬ್ಬ ಬಂದ. ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ. ಯಾಕಪ್ಪ ಅಂದ. ಏನಣ್ಣ ಅವರು ಆಲೆ ಮನೆ ತಾವ್ ಬಿರಿಯಾನಿ ಮಾಡ್ತಾವ್ರೆ ಅಂದ. ನಾವೇನ್ಲ ಮಾಡಮ್ಮ ಅಂದ. ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ, ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಒಂಚೂರು ಖರ್ಚು ಮಾಡ್ಬೇಕು ಅಂದ. ಹೆಂಡತಿ ಹತ್ರ ಹೋಗಿ ಕೊಡಮ್ಮಿ ಮಾಂಗಲಿ ಚೆನ್ನ ಅಡ ಮಾಡ್ಬಿಡ್ತೀನಿ ಅಂದ. ಬಡ್ಕನಲ್ಲಪ್ಪ, ಬೇಡ ಬೇಡ ಅಂದ್ರು ನಿಂತ್ಕಂದಲ್ಲ. ಇಲ್ಲಿ ಕೊಡು ಅಂದ. ಆಯ್ತಪ್ಪ ಅದು ಮಾಡ್ಸಾಯ್ತು. ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದ. ಅಣ್ಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದ್ರೆ ಊರ್ ಬಿಟ್ಟು ಹೊಂಟೈತೀನಿ ಅಂದ. ಯಾಕಪ್ಪ ಹೆಚ್ಚು ಕಮ್ಮಿ ಆದುದು? ಅಣ್ಣ ಸೋತ್ ಬಿಡು, ಸೋಲು ಗೆಲುವಿದ್ದುದೇ ಜೀವನದಲ್ಲಿ. ಅವೈದನ್ನು ಮುಂಚೆ ಸೋಲುದು ಒಂದೇ, ನೆಣಕ ಸಾಯುದು ಒಂದೇ. ಇನ್ನು ಓಟೆ ನಡಿಲಿಲ್ಲ, ಆಲೆ ನೀನೇ ಸೋಲ್ಸು ನಿಂತಿದೀಯಲ್ಲ ಅಂದ. ಹಂಗಲ್ಲ ಕಣಣ, ನಾನ್ ಸತ್ವಾಲ್ ಹಿಂಗ್ ಮಾಡ್ತಾರೆ ಅನ್ಕೊಂಡಿಲ್ಲ ಕಣಣ. ಏನ್ ಮಾಡ್ತಾವ್ರೆ ಗೊತ್ತಣ, ಮನೆಗೆ 3,000 ಸಾವಿರ ಹಂಚಾರಂತೆ ಕಣಣ ಅಂದ. ಈಗ ನಾನೆಲ್ಲ ಮಾಡಣೆ ಅಂದ. ನಾವು 4,000 ಹಂಚ್ಬೇಕಲ್ವಣ ಅಂದ. ಕುಂತಿದ್ರು ಗೆಲ್ತೀನಿ, ಕರ್ಕ ಬಂದ್ರಲ್ಲಪ್ಪ ನಿಮ್ ಮನಕಣ್ಣಾಗೂರ. ಈಗ್ಲೂ ನೀನೇ ಗೆಲ್ಲೋದು, ದುಡ್ಡು ಹಂಚ್ಬೇಕು ಅಂದ. ದುಡ್ಡಿಲ್ಲ ಕಲ ಅಂದ. ಕನಕಪುರದಲ್ಲೂ ಸೈಟ್ ಮಾರ್ಬಿಡೋಣ ಅಂದ. ಲೋ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿಕಲ್ಲ ಅಣ್ಣ, ಮಾನ್ಕಿಂತ ಹೆಚ್ಚಣ. ನೀ ಅಧ್ಯಕ್ಷ ಆದ್ಮೇಲೆ 3 ಸೈಡ್ ತಗೋಬಹುದು ಕಣ. ಅವೈದನ್ ಮುಂಚೆ ಸೋತಿಯಪ್ಪ, ಥೋ ನನಗೆ ನಾಚಿಕೆ ಆಯ್ತದೆ ಅಂದ. ನಡಿಯಪ್ಪ ಮಾರ್ಬಿಡ್ಮ ಅಂದ. ಅದನ್ನು ಮಾರ್ಸ್ಬಿಟ್ಟು ದುಡ್ಡು ತಂದು ಬೆಳಗಾನ ಹಂಚಿದ್ರು. ದುಡ್ಡು ಆಯ್ತು, ಸೈಟ್ ಆಯ್ತು ಅಂತ ಮನಗವನೆ. ಹಂಗೂ ಬಿಡ್ಲಿಲ್ಲ, 2 ಗಂಟೆ ರಾತ್ರಿ ಬಂದು ಹೇಳ್ತಾಣ, ಮನಿಕ ಬಿಟ್ರೆ ಆಗುದಿಲ್ಲ ಅಂದ. ಥೋ ಏನಿಲ್ಲ ತಿರ್ಗ ನಿಮ್ದು, ಬಾ ನಮ್ ಜೊತೆಲಿ ಕರ್ಕೋದ. ಅಣ್ಣ ಬಿಡು ಅಣ್ಣನ್ ಕಾಲ್ಗೆ ಅಂದ. ಲವ್ ಇವನ್ ಕಾಲ್ಗೆ 5,000 ಕೊಟ್ಟು 5 ವರ್ಷ ಆಯ್ತು, ಹೊಸ್ಲು ಕೊಡ್ಲಿಲ್ಲ, ಬಡ್ಡಿ ಕೊಡ್ಲಿಲ್ಲ. ಇವನ್ ಕಾಲ್ಗೆ ಹಾಕ್ಲಾ ಬಿಳಿಸಿರಿ ಅಂದ. ಅಣ್ಣ ಇವ್ರ ಮನೇಲಿ 12 ಓಟವೇ, ಬಿಡು ನಿನ್ ಮನೆ ಒಳಗ ಅಂದ. ರಾಪನ್ ಬಿದ್ದೋಗ್ಬಿಟ್ಟ. ಅವನು ಕಾಲ್ಗೂ ಬಿಡಿಸಿದ್ರು, ಸೈಟು ಮಾಸಿದ್ರು, ಒಡವೆ ಎಲ್ಲ ಆಡ ಮಾಡಿಸಿದ್ರು. ಎಲೆಕ್ಷನ್ ಚೆನ್ನಾಗಿ ನಡೆಸ್ಬಿಟ್ಟು 135 ಹೋದ್ರೆ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ಟು. ಎಲೆಕ್ಷನ್ ಅಂದ್ರೆ ಸಾಕು, ಚಳಿ ಜ್ವರ ಬರ್ತಾವ ಪುಣ್ಯಾತ್ಮ.